ಓಕೆ ಆಲ್ರೈಟ್ ಹೇಗೆ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ದಿಸ್ ಇಸ್ ಲುಕ್ಮಾನ್ ಶರೀಫ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ಬೋದು. ಸೊ ಸೆಕೆಂಡ್ ಬ್ಲಾಗ್ ಇದು ರ್ಯಾಶ್ ಡ್ರೈವಿಂಗ್ ಇರುತ್ತೆ. ಸೊ ಇಲ್ಲಿ ಏನೋ ಕಾಂಟೆಂಟು ಮಜಾಕ್ ಏನು ಮಾಡಲ್ಲ ನಾನು. ಮಾಡಿದ್ರೆ ಹೈವೇ ಮೇಲೇ ಮಾಡೋದು. ಸೊ ಇಲ್ಲಿ ಆದರೆ ನಾನು ಮಾಡ್ತೀನಿ, ಇಲ್ಲಾಂದರೆ ರಿಕ್ಸ್ ತಗೊಳಲ್ಲ. ಯಾಕಂದರೆ ಕೋಲಾರ ಅವರು ಸರಿ ಇಲ್ಲ, ಹೊಡೆಬಿಟ್ರೆ ಕೂಡ ಹೊಡೆಬಿಟ್ಟು ಯಾರೂ ಹಂಗೆ ಹೊಡೆಯಲ್ಲ. ಇಲ್ಲಿ ಕೂಡ ಇದ್ದಾರೆ ಫ್ರೆಂಡ್ಸು. ಸೊ ಏನಕ್ಕೆ ಮಾಡೋದು, ಫುಲ್ ಫೈಟ್ ಜಬಡ ಡೇಟ್ ಫ್ರೆಂಡ್ಸ್ದು. ಇಲ್ಲಿ ನೋಡ್ರಿ, ಕೋಲಾರಲ್ಲಿ ಸ್ಪೀಡ್ ಕಟ್ ಜಾಸ್ತಿ. ಏನನ್ನ ಹೇಳಿದ್ರೆ ಸ್ವಲ್ಪ ದೂರಕ್ಕೆಲ್ಲ ಸ್ಪೀಡ್ ಕಟ್ ನೋಡ್ರಿ, ಎಲ್ಲ ಫರಕ್ ಆಗೋದು. ದೂರ ಬಿಟ್ಟರೆ ಕೂಡ ದೂರ ಬಿಟ್ಟರೆ Apology. ಇಲ್ಲಿಂದ ಹೋಗಿದ್ರೆ ಪೊಲೀಸ್ ಅವ್ರು ಇರ್ತಾರೆ. ಏನು ಮಾಡೋದು? ಲೆಫ್ಟಾ ರೈಟಾ? ಲೆಫ್ಟ್ 100% ಪೊಲೀಸ್ ಅವ್ರು ಇರ್ತಾರೆ ಅಲ್ಲಿ. ಪೊಲೀಸ್ ಅವ್ರು ಇದ್ರೆ ಕೂಡ ಚುಕ್ಕಾನಿ ಕೊಡೋಣ, ನಡೀರಿ. ಮುಂದೆಗಿಡ್ರಿ, ಏನೂ ಆಗಿಲ್ಲ. ಮುಂದೆಗಿದ್ದ ದೂರ ಬಿಡೋದು. ನಾನು ಕೂಡ ಹಂಗೆ ತೋರ್ತೀನಿ. ನಾನು ಕೂಡ ಇಂಡಿಕೇಟರ್ ಹಾಕೋದು ಯಾಕೆ ಹಾಕಿ? ಏನಪ್ಪ ಸ್ಪೀಡ್ ಕಟ್ ಇಷ್ಟೈತೆ ಇಲ್ಲಿ? ಏನೋ ಯಾವುದಪ್ಪ ಇದು ಡಾಕ್ಟ್ರು? ನೋಡ್ರಿ ಗೈಸ್, ತಿರ್ಗಾ ಇನ್ನೊಂದು ಬಂತು. ಏನು ಮಾಡೋದು ಗೈಸ್? ಕಂಪ್ಲೇಂಟ್ ಇದು MLAಗೆ, ನಮ್ಮ ಕೋಲಾರ MLA ಅವ್ರಿಗೆ ಫುಲ್ಲು ರಿಕ್ವೆಸ್ಟ್. ಈ ಸ್ಪೀಡ್ ಕಟ್ ಸ್ವಲ್ಪ ಐತ್ರಿ. ರೈಡರ್ಸ್ ಸಮ್ಮುಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಆ ರೈಡರ್ ಸಮ್ಮು ಯಾರಂದ್ರೆ ನಾನು ಕೊಂಡ್ರತು. ಇಬ್ಬರೇ ಕೂತ್ಕೊಳೋದು ಎಲ್ಲಿ?
ಎಲ್ಲ ಹೋಗ್ತಾ ಇದ್ದೀನಿ ನಾನು ಸರ್ಕಲ್ ಹೋಗ್ತಾ ಇದ್ದೀರಾ ಅಂಬಾರ್ಪೇಟ್ ಸರ್ಕಲ್ ಅಲ್ಲ ಸಿಗ್ನಲ್ವರೆಗೂ ಹೋಗ್ತೀನಿ ಸಿಗ್ನಲ್ವರೆಗೂ ಅವ್ನು ಬಿಡ್ಬಿಡಿ ಲಾಟಿ ಸುಮ್ಮನೆ ಪಡಿಯಾತ ಲಾಟಿ ಸುಮ್ಮನೆ ಪಡಿಯಾತ ಥ್ಯಾಂಕ್ಸ್ ಅಣ್ಣ ಏನಣ್ಣ ಒಳ್ಳೆ ಅನ್ಸುತ್ತೆ ಫುಲ್ ಖುಷಿಯಾಗಿ ಬಿಡಿದಾರ ನಾನು ಏನು ಮಾಡೋದು ಇವ್ರಿಗೆ ಇಂಡಿಕೇಟ್ರ್ ಹಾಕೋಣ ಹೋಗ್ತಾ ಇರಬೇಕು ನಿಲ್ಕೊಂಡು ಬ್ರೇಕ್ ಹೊಡ್ಕೊಂಡು ಇದೆಲ್ಲ ಫರಕ್ ಟರ್ನಿಂಗ್ ಐತೆ ಮುಂದೆ ಓವರ್ಟೇಕ್ ಮಾಡೋದು ನನಗೆ ಗೊತ್ತು ಏನಾನ ಒಂದು ಬರುತ್ತೆ ಈ ಟರ್ನಿಂಗ್ ಸರಿಯಾಗಿಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಈ ಟರ್ನಿಂಗಲ್ಲಿ ಸ್ಪಿಟ್ಟು ಓವರ್ಟೇಕ್ ಮಾಡಲ್ಲ ಗೈಸ್ ಸ್ಪೀಡು ಗೀಡು ಇಲ್ಲ ಸೀನು ಇಲ್ಲಿಂದ ಅವು ಶ್ಯಾಟ್ ಲ್ಯಾಪ್ಸ್ ಆಗಿಬಿಡ್ತಾ ಇದ್ದೆ ಫಸ್ಟ್
ಓಕೆ ಆಲ್ರೈಟ್ ಗೈಸ್. ಸೊ ಫೈನಲಿ ನಾನು ಇವಾಗ ಮನೆಗೆ ಹೋಗ್ತಾ ಇರೋದು. 2 ಬ್ಲಾಗ್ ಮಾಡಿದ್ದೀನಿ. ಸೊ ಯಾವಾಗ ಅಪ್ಲೋಡ್ ಆಗುತ್ತೆ ಒಂದೊಂದು ದಿವಸ ಬಿಟ್ಟು ಡೈಲಿ ಬ್ಲಾಗ್ ಬರುತ್ತೆ. ಸೊ ಇವತ್ತು ಬ್ಲಾಗ್ ಇಲ್ಲೇ ಏನು ಮಾಡೋಣ, ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಸೊ ಲೈಕ್ ಕಮೆಂಟ್ ಶೇರ್ ಗೈಸ್ ಆ್ಯಂಡ್ ಬೈ ಬೈ, ಲವ್ ಯು, ಟೇಕ್ ಕೇರ್.